ನೆಕ್ಸ್ಟ್ ಏನ್ ಹೇಳ್ತಾರೆ, ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ದ ವ್ಯಾಲ್ಯೂ ಆಫ್ ಎಂ ಇಸ್ 8. ಓಕೆ, ಸೊ ಇಲ್ಲಿ ಸ್ವಲ್ಪ ನಿಮ್ದು ಪ್ರಾಪರ್ಟೀಸ್ ಅಪ್ಲೈ ಆಗುತ್ತೆ. ಈ 4ರಲ್ಲಿ ಯಾವ ಎಕ್ಸ್ಪ್ರೆಷನ್ಗೆ ಎಂ ಅನ್ನೋದು 8 ಬರುತ್ತೆ ಅಂತ ಕ್ವೆಶನ್. ಓಕೆ ಓಕೆ, ಸ್ವಲ್ಪ ನೋಡಿ ಇಲ್ಲಿ ಇದು ಕ್ವೆಶನ್ ರಾಂಗ್ ಇದೆ. ಎಲ್ಲ ಕಡೆ ಎಲ್ಲ ಆಪ್ಷನ್ಸ್ ಅಲ್ಲಿ ಇದು 5m ಅಲ್ಲ, ಇದು 5 to the power m. ಓಕೆ, ಸೊ ಪ್ಲೀಸ್ ಮೇಕ್ ಅ ಕರೆಕ್ಷನ್. ಪ್ರತಿ ಆಪ್ಷನ್ ನಲ್ಲಿ ಇದು 5 to the power m. ಓಕೆ, ಸೊ ನಾವು ಯಾವ ಆಪ್ಷನ್ಗೆ m ವ್ಯಾಲ್ಯೂ 8 ಬರುತ್ತೆ ಚೆಕ್ ಮಾಡಬೇಕು. ಸೊ ವಿ ವಿಲ್ ಸ್ಟಾರ್ಟ್ ಒನ್ ಬೈ ಒನ್. ಫಸ್ಟ್ ಎಕ್ಸ್ಪ್ರೆಷನ್ ಏನಿದೆ? ಫಸ್ಟ್ ಎಕ್ಸ್ಪ್ರೆಷನ್ 5 to the power m ಇಂಟು 5 to the power -3 divided by 5 to the power 2, which is equal to 5 to the power 3 ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಡಿವಿಷನ್ ರೂಲ್, ಡಿವಿಷನ್ ರಿಲೇಷನ್ ಇದೆ. ಫೈನ್. ಓಕೆ, ಎಸ್. ಸೊ ನಮ್ಗೆ ಏನ್ ಗೊತ್ತು? a to the power m divided by a to the power n can be written as a to the power m minus n. ಅಂದ್ರೆ n ನ್ಯೂಮರೇಟರ್ ಹೋದ್ರೆ ಏನಾಗುತ್ತೆ? -n ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಬೇಸ್ ಸೇಮ್ ಇದೆ, ಇದನ್ನ ಹಂಗೆ ಇಡ್ತೀನಿ. 5 to the power -3, 5 to the power 2 ನ ನ್ಯೂಮರೇಟರ್ ತಗೊಂಡು ಹೋದ್ರೆ ಏನಾಗುತ್ತೆ? -2 ಆಗುತ್ತೆ. ಕರೆಕ್ಟ್ ಅಲ್ವಾ? ನಾವು ಹಿಯರ್ ಬೇಸ್ ಇಸ್ ಸೇಮ್, ಸೊ ಐ ಕ್ಯಾನ್ ಆಡ್ ದ ಪವರ್ಸ್. ಓಕೆ, ಸೊ ಇಫ್ ಐ ಆಡ್ ದ ಪವರ್ಸ್, ಆಡ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಎಡಿಷನ್. ಸೊ ಇದೇನಾಯ್ತು? -3 -2 ವಿಚ್ ಇಸ್ -5. ಸೊ 5 to the power -5 ಆಯ್ತು. ಹೌದಾ? ಓಕೆ, ನನಗೆ ಎಂ ವ್ಯಾಲ್ಯೂ ಮಾತ್ರ ಬೇಕು. ಸೊ ಎಂ ವ್ಯಾಲ್ಯೂನ ಒಂದೇ ಕಡೆ ಇಟ್ಕೊಳ್ಳೋಣ, ಬಾಕಿ ಟರ್ಮ್ಸ್ ನ ಬೇರೆ ಕಡೆ ಶಿಫ್ಟ್ ಮಾಡೋಣ. ಸೊ ಇಫ್ ಐ ಬ್ರಿಂಗ್ ದಿಸ್ ಇನ್ ಟು ದ ಅದರ್ ಹ್ಯಾಂಡ್, ಓಕೆ, ಸೊ ಏನಾಗುತ್ತೆ? ಅದು ಎಲ್ಲಿ ಹೋಗುತ್ತೆ? ಡಿನಾಮಿನೇಟರ್ಗೆ ಹೋಗುತ್ತೆ. ಇಫ್ ಐ ಕ್ರಾಸ್ ಮಲ್ಟಿಪ್ಲೈ, ಹೌದಾ? ಇಫ್ ಐ ಕ್ರಾಸ್ ಮಲ್ಟಿಪ್ಲೈ ಇಟ್ ವಿಲ್ ಗೋ ಟು ದ ಡಿನಾಮಿನೇಟರ್. ಫೈನ್. ನಾ ಇಫ್ ಐ ಬ್ರಿಂಗ್ ದಿಸ್ ಟು ದ ನ್ಯೂಮರೇಟರ್ ಮತ್ತೆ, ಓಕೆ, -5 ಏನಾಗುತ್ತೆ? +5 ಆಗುತ್ತೆ. ಹೌದಾ? ಸೊ 5 to the power -5 ಏನಾಗುತ್ತೆ? +5 ಆಗುತ್ತೆ. ಸೊ ಇವಾಗ ಏನಾಯ್ತು? ಅಗೇನ್ ದ ಬೇಸ್ ಈಸ್ ಸೇಮ್. ಇಫ್ ದ ಬೇಸ್ ಈಸ್ ಸೇಮ್ ವಿ ಕ್ಯಾನ್ ಆಡ್ ದ ಪವರ್ಸ್. ಸೊ 3 + 5 ಎಷ್ಟಾಯ್ತು? 8 ಆಯ್ತು. ಕರೆಕ್ಟ್ ಅಲ್ವಾ? ಈಗ ಮಧ್ಯದಲ್ಲಿ ಈಕ್ವಾಲಿಟಿ ಸೈನ್ ಇದೆ. ಸೊ ಎರಡು ಕಡೆ ಬೇಸ್ ಈಕ್ವಲ್ ಆಗಿದ್ರೆ ಪವರ್ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಎಂ ಎಷ್ಟಾಯ್ತು? 8 ಆಯ್ತು. So this was the question only, correct? For which of the following the value of m is 8? So for the first option itself, the value of m is 8. ಆಮೇಲೆ ಒಂದೇ ಆನ್ಸರ್ ಕರೆಕ್ಟ್ ಇರುತ್ತೆ. ಸೊ ಯು ಕ್ಯಾನ್ ಎಂಡ್ ಯುವರ್ ಆನ್ಸರ್ ಹಿಯರ್. ಇಲ್ಲ ಮ್ಯಾಮ್ ನಾವು ಸ್ವಲ್ಪ ಪ್ರಾಕ್ಟೀಸ್ಗೋಸ್ಕರ ಮುಂದೆ ಸಾಲ್ವ್ ಮಾಡಿ ನೋಡ್ತೀವಿ ಅಂದ್ರೆ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಂ ಇನ್ ಆಲ್ ಕೇಸಸ್. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಆಪ್ಷನ್ ಬಿ, ಏನಿದೆ? 5 to the power m ಇಂಟು 5 to the power 3 divided by 5 to the power 3 equals to 5 to the power 2. ಇದು ಸೇಮ್ ಇದೆ, ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಇದೆಷ್ಟು ಬಂತು? m equals to 2 ಬಂತು. ಇದೇ ತರ ಬೇರೆ ಕೂಡ ನೀವು ಸಾಲ್ವ್ ಮಾಡಬಹುದು, ಬಟ್ ಹಿಯರ್ ದ ಆಪ್ಷನ್ ಇಸ್ 8.